ನೆಕ್ಸ್ಟ್ ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ನೋಡ್ರಿ, ಹೆಸರು ಹೇಳುತ್ತೆ ಎಲೆಕ್ಟ್ರಿಕ್ ಡೈ ಅಂದ್ರೆ ಟೂ ಪೋಲ್ಸ್ ಇರುವಂತದ್ದು, ಟು ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್, ಈಕ್ವಲ್ ಅಂಡ್ ಆಪೋಸಿಟ್ ಪೋಲ್ಸ್ ಇರ್ತಕ್ಕಂಥದ್ನ ಡೈಪೋಲ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಅಂದ್ರೆ ಚಾರ್ಜ್ಡ್ ಡೈಪೋಲ್. ಸೊ ಯಾವ ತರ ಇರುತ್ತೆ ನಮ್ಗೆ ಎಲೆಕ್ಟ್ರಿಕ್ ಡೈಪೋಲ್? ಈ ತರ ಇರುತ್ತೆ ನೋಡಿ, ಒಂದು ಪ್ಲಸ್ ಕ್ಯೂ ಒಂದು ಮೈನಸ್ ಕ್ಯೂ ಅಂಡ್ ದೇ ಆರ್ ಸಪರೇಟೆಡ್ ಬೈ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಅದೆರಡರ ಮಧ್ಯೆ ಗ್ಯಾಪ್ ಇರಬೇಕು, ಸಮ್ ಡಿಸ್ಟೆನ್ಸ್ ಇರಬೇಕು. ಈ ಏನ್ ನೋಡ್ತಾ ಇದ್ರ ಇದನ್ನ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಬಟ್ ಕ್ವಶನ್ ಏನಂದ್ರೆ ಸರ್ ಏನ್ ಸ್ಪೆಷಲ್ ಡೈಪೋಲ್ ಅಲ್ಲಿ? ನಾವು ಡೈಪೋಲ್ ಯಾಕೆ ಸಪರೇಟ್ ಆಗಿ ತಗೊಂತಿದೀವಿ? ಈಗ ಬೇರೆ ಚಾರ್ಜ್ಗಳನ್ನ ಯಾಕೆ ತಗೊಳ್ಳಿಲ್ಲ? ಫಾರ್ ಎಕ್ಸಾಂಪಲ್ +5 -6 ಇದನ್ನ ಯಾಕೆ ತಗೊಳ್ಳಿಲ್ಲ? ಇದನ್ನ ಯಾಕೆ ತಗೊಳ್ತಿದ್ರೆ +5 -5 ಫಾರ್ಮ್ಸ್ ಡೈಪೋಲ್. ಇದನ್ನ ಯಾಕೆ ತಗೊಳ್ತೀವಿ, ಇದನ್ನ ಯಾಕೆ ತಗೊಳ್ಳಲ್ಲ ನಾವು ಅಂತ ಕ್ವಶನ್ ಕೇಳಿದ್ರೆ, +10 -7 ಈ ಚಾರ್ಜ್ಗಳನ್ನ ಯಾಕೆ ತಗೊಳ್ಳಲ್ಲ? ಈ ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಬಟ್ ಈ ತರನೇ ಏನಿದೆ ಇದ್ರಲ್ಲಿ ಸ್ಪೆಷಾಲಿಟಿ ಅಂತ ಕೇಳಿದ್ರೆ ನೋಡ್ರಿ, ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಪ್ರೊಡ್ಯೂಸ್ ಮಾಡೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಅದೇ ಇದರ ಸ್ಪೆಷಾಲಿಟಿ. ಹೇಗಿರುತ್ತೆ ನೋಡ್ರಿ, ಫೀಲ್ಡ್ ಲೈನ್ಸ್ ನ ಅಬ್ಸರ್ವ್ ಮಾಡಿದ್ರೆ ಯಾವ್ದ್ರದ್ದು, ಫಾರ್ ಎಕ್ಸಾಂಪಲ್ ಈ ಚಾರ್ಜಿನ ಫೀಲ್ಡ್ ಲೈನ್ಸ್ ನೋಡ್ರಿ, ಇದೇನ್ ಮಾಡುತ್ತೆ, ಇದರಿಂದ ಹೊರಡುತ್ತಾ ಫೀಲ್ಡ್ ಲೈನ್ಸ್ ಇಲ್ಲೇನಾಗುತ್ತೆ, ಎಂಡ್ ಆಗುತ್ತೆ. ಸೊ ಫೀಲ್ಡ್ ಲೈನ್ಸ್ ಹಾಗೆ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹತ್ರದಲ್ಲಿ ಸ್ವಲ್ಪ ನಮಗೆ ಡಿಫ್ರೆನ್ಸ್ ಕಾಣುತ್ತೆ, ದೂರ ಹೋಗ್ತಾ ಹೋಗ್ತಾ ಇದರ ಫೀಲ್ಡ್ ಲೈನ್ಸ್ ಎರಡು ಮರ್ಜ್ ಆಗೋಗ್ಬಿಡುತ್ತೆ. ಪ್ಲಸ್ ಮೈನಸ್ ಇದ್ರಲ್ಲೂ ಅಷ್ಟೇ +10 -7 ಫೀಲ್ಡ್ ಲೈನ್ಸ್ ಈ ತರ ಮರ್ಜ್ ಆಗ್ಬಿಡುತ್ತೆ. ಆದರೆ ಆಲ್ಮೋಸ್ಟ್ ಸ್ಪೆರಿಕಲ್ ತರ ಕಾಣುತ್ತೆ. ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಡೈಪೋಲ್ ಸ್ಪೆಷಲ್. ಅದು ಯಾಕೆ ಅಂತಂದ್ರೆ ಅದ್ರ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಅದು ಆ ತರ ಇರೋದಿಲ್ಲ, ಅದರ ಸ್ಟ್ರಕ್ಚರೇ ಬೇರೆ ಇರುತ್ತೆ. ಸೊ ಡೈಪೋಲ್ ಇದ್ದಾಗ ಈ ತರ ಫೀಲ್ಡ್ ಲೈನ್ಸ್ ಬರ್ತವೆ, ಪಾಸಿಟಿವ್ ಇಂದ ನೆಗೆಟಿವ್ ದೂರ ಹೋಗ್ತಾ ಹೋಗ್ತಾ ಫೀಲ್ಡ್ ಲೈನ್ಸ್ ಈ ತರ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಅಟ್ ಎ ಗಿವನ್ ಪಾಯಿಂಟ್ ನೀವು ಫೀಲ್ಡ್ ಸ್ಟ್ರೆಂತ್ ಅನ್ನ ಕಂಡುಹಿಡಿಯುವಾಗ ಎರಡನ್ನು ಸೇರಿಸಿ ಫೀಲ್ಡ್ ಸ್ಟ್ರೆಂತ್ ಅನ್ನ ಕಂಡುಹಿಡಿಯಬಹುದು, ಯಾಕೆಂದ್ರೆ ಎರಡು ಮರ್ಜ್ ಆಗೋಗ್ಬಿಡ್ತದೆ ಫೀಲ್ಡ್ ಲೈನ್ಸ್. ಆದರೆ ಎಲೆಕ್ಟ್ರಿಕ್ ಡೈಪೋಲ್ ಅಂತ ತಗೊಂಡಾಗ ಅದರ ಫೀಲ್ಡ್ ಸ್ಟ್ರೆಂತ್ ಬೇರೆನೇ ಇರುತ್ತೆ. ಜೊತೆಗೆ ಆ ಫೀಲ್ಡ್ ಸ್ಟ್ರೆಂತ್ ಎಲೆಕ್ಟ್ರಿಕ್ ಡೈಪೋಲಿನ ಸ್ಟ್ರೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಡೈಪೋಲ್ ಸ್ಟ್ರೆಂತ್ ಆಫ್ ಎನ್ ಡೈಪೋಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ನೋಡ್ರಿ, ಇಲ್ಲಿ ಈ ಎರಡು ಚಾರ್ಜಸ್ ಮಧ್ಯೆ ಡಿಸ್ಟೆನ್ಸ್ ನ ಚೇಂಜ್ ಮಾಡಿದ್ರು ನಮ್ಗೆ ಫೀಲ್ಡ್ ಪ್ಯಾಟರ್ನ್ ಇದೇ ತರನೇ ಕಾಣುತ್ತೆ, ಅಷ್ಟು ಚೇಂಜಸ್ ಕಾಣೋದಿಲ್ಲ. ಬೇರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ನ ತಗೊಂಡ್ರೆ ತುಂಬಾ ದೂರದಲ್ಲಿ ಈ ತರನೇ ಕಾಣುತ್ತೆ. ಆದರೆ ಇದ್ರ ಪ್ಯಾಟರ್ನ್ ಚೇಂಜ್ ಆಗ್ಬಿಡುತ್ತೆ, ಹತ್ರ ಇದ್ದಾಗ ಈ ತರ ಇರುತ್ತೆ ನೋಡ್ರಿ, ಲುಕ್ಸ್ ಲೈಕ್ ದಿಸ್. ನೀವೇನಾದ್ರೂ ಡಿಸ್ಟೆನ್ಸ್ ನ ಚೇಂಜ್ ಮಾಡಿದ್ರೆ ಈ ಫೀಲ್ಡ್ ಪ್ಯಾಟರ್ನ್ ಕೂಡ ಚೇಂಜ್ ಆಗುತ್ತೆ, ಅಂದ್ರೆ ಫೀಲ್ಡ್ ಇಂಟೆನ್ಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಜೊತೆಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ನ ಚೇಂಜ್ ಮಾಡಿದ್ರು ಕೂಡ ಈ ಫೀಲ್ಡ್ ಸ್ಟ್ರೆಂತ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಡೈಪೋಲು ಸ್ಪೆಷಲ್ ಇರುತ್ತೆ ಯಾವಾಗ. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ವಾಟ್ ಈಸ್ ದಿ ಡೈಪೋಲ್ ಸ್ಟ್ರೆಂತ್? Dipole strength of this dipole is given by a quantity called electric dipole moment. Electric dipole moment. Electric dipole moment is a vector quantity and it is denoted by P. So, ಇದು ಹೇಗಿರುತ್ತೆ ಅಂತಂದ್ರೆ electric dipole moment quantity, it is the product of magnitude of any one of the charge and the distance between the two charges. ನೋಡ್ರಿ, ಯಾವಾಗಲೇ ಅದನ್ನೇ ಹೇಳಿದ್ ನಾನು, ಡಿಸ್ಟೆನ್ಸ್ ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ನ ಚೇಂಜ್ ಮಾಡ್ಬಿಟ್ರೆ ಆ ಡೈಪೋಲ್ ಸ್ಟ್ರೆಂತ್ ಚೇಂಜ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಚೇಂಜ್ ಆಗುತ್ತೆ. ಹಾಗಾಗಿ ಡೈಪೋಲ್ ಮೊಮೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ? ಎನಿ ಒನ್ ಆಫ್ ದ ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಎಲ್ ಅಂತ ಇದ್ರೆ, ಇಫ್ ಇಟ್ ಈಸ್ ಎಲ್ ಇದ್ರೆ ಇವೆರಡರ ಮಧ್ಯೆ ಗ್ಯಾಪ್, ಅವಾಗ ಪಿ ಬಿಕಮ್ಸ್ ಕ್ಯೂ ಇಂಟು ಎಲ್. ಇದರ SI ಯೂನಿಟ್ given by ಕೂಲಂಬ್ ಮೀಟರ್. ಚಾರ್ಜ್ ಇಂಟು ಡಿಸ್ಟೆನ್ಸ್ ಇಸ್ ಕೂಲಂಬ್ ಮೀಟರ್ ಆಗುತ್ತೆ ಈ ಯೂನಿಟ್. ನೆಕ್ಸ್ಟ್ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್. ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇದೆ? ವೆಕ್ಟರ್ ಕಾಂಟ್ಯಾಕ್ಟ್ ಇನ್ ಡೈರೆಕ್ಷನ್ ಇರಲೇಬೇಕು. ಸೊ ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ವರ್ಡ್ಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್ ಇರುತ್ತೆ. ಡಯಾಗ್ರಾಮ್ ಅಲ್ಲಿ ನೋಡಿ, ಇದು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಸೊ ಈ ಕಡೆ ಇರುತ್ತೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್
ಡೈಪೋಲ್ ಮೊಮೆಂಟ್. ಡೈಪೋಲ್. ಈಗ ನೆಕ್ಸ್ಟ್ ಏನಂತಂದ್ರೆ ಟಾಸ್ಕ್ ನಾವೇನ್ ಮಾಡ್ಬೇಕು, ಈ ಡೈಪೋಲಿನ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅನ್ನ ಕಂಡುಹಿಡಿಬೇಕು. ಎಲ್ಲಿ ಒಂದು ಆಕ್ಸಿಯಲ್ ಲೈನ್, ಇನ್ನೊಂದು ಈಕ್ವಟೋರಿಯಲ್ ಲೈನ್. ಏನ್ ಸರ್ ಇದೆ ಆಕ್ಸಿಯಲ್ ಮತ್ತೆ ಈಕ್ವಟೋರಿಯಲ್ ಲೈನ್ ಅಂದ್ರೆ ದ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಚಾರ್ಜಸ್. ಆ ಲೈನ್ ಅನ್ನ ನಾವು ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ದಿಸ್ ಇಸ್ ಅವರ್ ಆಕ್ಸಿಯಲ್ ಲೈನ್. ಸೊ ಇಲ್ಲಿ ಎಷ್ಟಿರುತ್ತೆ ಆಕ್ಸಿಯಲ್ ಲೈನ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಅದೇ ತರ ಈಕ್ವಟೋರಿಯಲ್ ಲೈನ್ ಅಂತ ಇನ್ನೊಂದಿದೆ. ಈಕ್ವಟೋರಿಯಲ್ ಲೈನ್ ಅಂದ್ರೆ ದ ಪರ್ಪೆಂಡಿಕ್ಯುಲರ್ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಡೈಪೋಲ್. ದಟ್ ಲೈನ್ is called as equatorial line. This is our equatorial line. So ಇಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಸಿಯಲ್ ಮತ್ತೆ ಈಕ್ವಟೋರಿಯಲ್ ಮೇಲೆ. ಎರಡಕ್ಕೂ ಎರಡು ಈಕ್ವೇಶನ್ ಬರುತ್ತೆ. ಒಂದು ಆಕ್ಸಿಯಲ್ ಲೈನ್ ಈಕ್ವೇಶನ್, ಇನ್ನೊಂದು ಈಕ್ವಟೋರಿಯಲ್ ಲೈನ್ಗೆ ಈಕ್ವೇಶನ್. 5 marks ಗೆ ಹೇಳ್ತಾರೆ ಎಕ್ಸಾಮ್ ಅಲ್ಲಿ. 5 marks derivation. So important. So let us take the derivations. First ಡೈಪೋಲಿನ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಸಿಯಲ್ ಲೈನ್ ಮೇಲೆ, ಇನ್ನೊಂದು ಈಕ್ವಟೋರಿಯಲ್ ಲೈನ್ ಮೇಲೆ ತಗೋಣ. Let us take the derivation where we need to find the electric field at a point due to an electric dipole on an axial line. So question ಈ ತರ ಕೇಳ್ತಾರೆ, derive an expression for electric field at a point on an axial line of an electric dipole ಅಂತ ಕೇಳಿ. ಈಗ ನಾವೇನ್ ಮಾಡ್ಬೇಕು, ಫಸ್ಟ್ ಡಿರೈವೇಶನ್ ಮಾಡುವಾಗ ಸೆಂಟೆನ್ಸ್ ಉಲ್ಟಾ ಓದ್ಕೊಂತ ಹೋಗ್ಬೇಕು. ಫಸ್ಟ್ ಏನೇನ್ ತಗೊಳ್ಬೇಕು, ಕನ್ಸಿಡರ್ ಪಾರ್ಟ್ ಏನಿದೆ ಎಕ್ಸ್ಪ್ಲನೇಷನ್ ಪಾರ್ಟ್, ಅದನ್ನ ಬರೆಯಕ್ ಹೋಗ್ಬೇಕಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ತಗೊಳ್ಳಿ. ಇಲ್ಲಿ ಬರ್ಕೊಳ್ತೀನಿ ನೋಡಿ, ಕನ್ಸಿಡರ್ ಎನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಅದನ್ನ ಇಲ್ಲಿ ಬರ್ಕೊಳ್ಬೇಕು. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನಿರುತ್ತೆ, ಒಂದು ಪ್ಲಸ್ ಕ್ಯೂ, ಒಂದು ಮೈನಸ್ ಕ್ಯೂ, ಸಪರೇಟೆಡ್ ಬೈ ಅ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಇಲ್ಲಿ ಸ್ಮಾಲ್ ಡಿಸ್ಟೆನ್ಸ್ ನಿಮ್ಮ NCERT ಬುಕ್ ಅಲ್ಲಿ ಹೇಗೆ ತಗೊಂಡಿದ್ರು ಹಾಗೆ ತಗೊಳ್ತೀನಿ ನೋಡಿ. ಇಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ 2a ತಗೊಂಡಿದ್ದಾರೆ. ಪರ್ಪಸ್ಫುಲಿ 2a ತಗೊಳ್ತಾರೆ. ಇದು ಸೆಂಟರ್ ಆಫ್ ದ ಡೈಪೋಲ್ ಆಗಿರ್ಲಿ. ಸೊ ಹಾಗಾದ್ರೆ ಇಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ, a. ಇಲ್ಲಿಂದ ಅಲ್ಲಿಗೆ a ಆಗುತ್ತೆ. ಸೊ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ a, ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ a, ಬಿಕಾಸ್ ಐ ಹ್ಯಾವ್ ಟೇಕನ್ ದಿಸ್ ಆಸ್ 2a. ಸೊ ಡೈಪೋಲ್ ತಗೊಂಡಿದ ತಕ್ಷಣ ಏನಂತ ಡಿಫೈನ್ ಮಾಡ್ಕೊಳ್ಬೇಕು, ಫಸ್ಟ್ ಈ ತರ ಬರ್ಕೊಳ್ಳಿ, ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಇವೆರಡೇನು ಆರ್ ದ ಚಾರ್ಜಸ್. ಆಮೇಲೆ 2a ಇಸ್ ದ ಲೆಂತ್ ಆಫ್ ಡೈಪೋಲ್ ಅಂತ ಏನಾದ್ರು ತಗೊಳ್ಳಿ, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಂತ ಬೇಕಾದ್ರೂ ಬರ್ಕೊಳ್ಬಹುದು. ಆದ್ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನೀವು ಯಾವುದೇ ಡೈಪೋಲ್ ಅನ್ನ ತಗೊಂಡಾಗ್ಲೂ ಅದರ ಡೈಪೋಲ್ ಸ್ಟ್ರೆಂತ್ ಅನ್ನ ಡಿಫೈನ್ ಮಾಡ್ಕೊಳ್ಳೇಬೇಕು. ಡೈಪೋಲ್ ಸ್ಟ್ರೆಂತ್ ಇಸ್ ನಥಿಂಗ್ ಬಟ್ ಡೈಪೋಲಿನ ಮೊಮೆಂಟ್. ಡೈಪೋಲ್ ಮೊಮೆಂಟ್ P is equal to Q, charge into distance between the charges. P is equal to Q into 2a. ಇಲ್ಲಿ ಲೆಂತ್ ಆಫ್ ದ ಡೈಪೋಲ್ ಇಸ್ 2a, ಅದಕ್ಕೆ 2a ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ, ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇಷ್ಟು ಎಲೆಕ್ಟ್ರಿಕ್ ಡೈಪೋಲ್ ತಗೊಂಡಾಗ, ಯಾವುದೇ ಎಲೆಕ್ಟ್ರಿಕ್ ಡೈಪೋಲ್ ತಗೊಂಡಾಗ ಇಷ್ಟನ್ನ ಕಾಮನ್ ಆಗಿ ಬರ್ಕೊಂತೀವಿ ನಾವು. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ, ಆಕ್ಸಿಯಲ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಆಕ್ಸಿಯಲ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಆಕ್ಸಿಯಲ್ ಲೈನ್, ದ ಲೈನ್ ವಿಚ್ ಪಾಸಸ್ ಥ್ರೂ ದ ಟೂ ಚಾರ್ಜಸ್ ಈಸ್ ದ ಆಕ್ಸಿಯಲ್ ಲೈನ್. ಆಕ್ಸಿಯಲ್ ಲೈನ್ ನ ಡ್ರಾ ಮಾಡ್ಕೊಂಡೆ. ಆಮೇಲೆ ಏನ್ ಮಾಡ್ಬೇಕು, ಅದ್ರ ಮೇಲೊಂದು ಪಾಯಿಂಟ್ ಅನ್ನ ತಗೊಳ್ಬೇಕು. ಲೆಟ್ ಅಸ್ ಟೇಕ್ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್. P ಅನ್ನೋದೇನು ಪಾಯಿಂಟ್. ಇಲ್ಲಿ ಈ ಪಿಗೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. P ಅನ್ನೋದು ಪಾಯಿಂಟ್, ಇದು P ಡೈಪೋಲಿನ ಮೊಮೆಂಟ್. ಅದ್ರ ಜೊತೆಗೆ ಡೈಪೋಲ್ ಮೊಮೆಂಟ್ ತಗೊಂಡಾಗ ಡೈರೆಕ್ಷನ್ ಬರ್ಕೊಂಡ್ ಬೇಡ. ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಟುವರ್ಡ್ಸ್ ಪಾಸಿಟಿವ್ ಇರುತ್ತಾ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್. ಓಕೆ, ಸೊ ನಾವು ವಿ ಹ್ಯಾವ್ ಟೇಕನ್ ಪಾಯಿಂಟ್ P. ಈ ಪಾಯಿಂಟ್ P ಆಕ್ಸಿಯಲ್ ಲೈನ್ ಮೇಲೆ ತಗೊಂಡೆ, ಬಟ್ ಎಲ್ಲಿ ತಗೊಂಡೆ, ಎಕ್ಸಾಕ್ಟ್ ಲೊಕೇಶನ್ ಏನು ಅದನ್ನ ಡಿಫೈನ್ ಮಾಡ್ಕೊಳ್ಳೇಬೇಕು. ಸೊ ಇಲ್ಲಿಂದ ಅಲ್ಲಿಗಿರೋ ಡಿಸ್ಟೆನ್ಸ್ ತಗೊಳ್ಬೇಕು ನೋಡಿ. ಪಾಯಿಂಟ್ P ಗೆ ಎಲ್ಲಿಂದ ತಗೊಳ್ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ P ಎಷ್ಟು ದೂರ ಇದೆ, ನೀನ್ ಎಲ್ಲಿ ತಗೊಂಡಿದ್ಯಾ ಪಾಯಿಂಟ್ ಅನ್ನ, ಸೆಂಟರ್ ಇಂದ ತಗೊಳ್ಳಿ. ಸೊ ಪಾಸಿಟಿವ್ ಚಾರ್ಜ್ ಇಂದನೂ ತಗೊಳ್ಬೇಡ್ರಿ, ನೆಗೆಟಿವ್ ಚಾರ್ಜ್ ಇಂದನೂ ತಗೊಳ್ಬೇಡ್ರಿ, ಸೆಂಟರ್ ಇಂದ ತಗೊಳ್ಳಿ. ಸೊ ಎಷ್ಟು ದೂರ, ಲೆಟ್ ಇಟ್ ಬಿ R. ಹಾಗಾದ್ರೆ R ಅನ್ನ ಹೇಳ್ಬೇಕಿಲ್ಲಿ. R ಅಂದ್ರೆ ಏನಿದೆ, ಡಿಸ್ಟೆನ್ಸ್. ಸರಿ, ಹೀಗೆ ಬರ್ಕೊಳ್ಳೋಣ ನೋಡಿ, P ಅಂತ ಬರ್ಕೊಳ್ಳೋಣ. P is a point at a distance R from the center of the dipole O. O is the center. ಅಲ್ಲೇ ಡಿಫೈನ್ ಮಾಡ್ಕೊಂಡ್ಬಿಟ್ವಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ದಂಗಾಯ್ತು. ನೆಕ್ಸ್ಟ್ ಇದ್ರದ್ದು ಏನ್ ಮಾಡ್ಬೇಕಂತೆ, ನೆಕ್ಸ್ಟ್ ಏನ್ ಹೇಳುತ್ತೆ, ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ಈಗ ನಾವಿಲ್ಲಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಪ್ಲೈ ಮಾಡ್ಬೇಕು. ಏನಂತಂದ್ರೆ, ಎರಡು ಚಾರ್ಜ್ ಇದೆ, ಒಂದು ಪ್ಲಸ್ ಕ್ಯೂ ಇದೆ, ಇನ್ನೊಂದು ಮೈನಸ್ ಕ್ಯೂ ಇದೆ. ಇವೆರಡದು ಸಪರೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿದು ಆಮೇಲೆ ಏನ್ ಮಾಡ್ಬೇಕು, ವೆಕ್ಟರ್ ಸಮ್ ಅನ್ನ ತಗೊಳ್ಬೇಕು. ಫಸ್ಟ್ ಏನ್ ಮಾಡೋಣ, ಪ್ಲಸ್ ಕ್ಯೂದು ಎಲೆಕ್ಟ್ರಿಕ್ ಫೀಲ್ಡ್ ತಗೊಳ್ಳೋಣ. ಸೊ
let me write here electric field at P due to electric field P ಅನ್ನೋ ಪಾಯಿಂಟ್ ಅಲ್ಲಿ ಡ್ಯೂ ಟು ಯಾವ್ದು ತಗೊಳ್ಳೋಣ ಫಸ್ಟ್ ಡ್ಯೂ ಟು ಪ್ಲಸ್ Q ಚಾರ್ಜ್ ಅನ್ನ ತಗೊಳ್ಳೋಣ. ಸೊ ವಾಟ್ ಇಸ್ ದ ಫಾರ್ಮುಲಾ electric field due to point charge E is equal to 1 by 4 pi epsilon naught ಚಾರ್ಜ್ ಎಷ್ಟಿದೆ Q ಇದೆ ಡಿವೈಡೆಡ್ ಬೈ ಈ ಚಾರ್ಜ್ ಇಂದ ಇಲ್ಲಿಗೆ ಎಷ್ಟು ದೂರ ಇದೆ ಅನ್ನೋದು ಗೊತ್ತಾಗ್ಬೇಕು. ಇಲ್ಲಿ ಇನ್ ಟರ್ಮ್ಸ್ ಆಫ್ ನೋನ್ ಕ್ವಾಂಟಿಟೀಸ್ ಬರ್ಕೊಳ್ಬೇಕು ನಾವಿಲ್ಲಿ. ಸೊ ಕ್ಯೂ ಇಂದ ಪಿ ಗೆ ಇರೋ ಡಿಸ್ಟೆನ್ಸ್ ನಾವು ಹೇಗೆ ತಗೊಳ್ತೀವಿ ಅಂದ್ರೆ ಸೊ ಇಲ್ಲಿಂದ ಇಲ್ಲಿಗೆ ಆರ್ ಇದೆಯಾ, ಈ ಆರ್ ಅಲ್ಲಿ ಏನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಪಿ ಇಂದ ಕ್ಯೂಗಿರೋ ಡಿಸ್ಟೆನ್ಸ್ ಬರುತ್ತೆ. ಅಲ್ಲಿ ಏನಾಗುತ್ತೆ ಆರ್ ಮೈನಸ್ ಎ ಸ್ಕ್ವೇರ್ ಇರುತ್ತೆ ಹೋಲ್ ಸ್ಕ್ವೇರ್. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು ಡ್ಯೂ ಟು ಪಾಯಿಂಟ್ ಚಾರ್ಜ್ 1 by 4 pi epsilon naught ಚಾರ್ಜ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಸೊ ಅದನ್ನೇ ಬರ್ಕೊಂಡಿದ್ದೀನಿ, ಈ ಚಾರ್ಜು ಈ ಡಿಸ್ಟೆನ್ಸ್ ಇದನ್ನ E1 ಅಂತ ಇಟ್ಕೊಳ್ತೀನಿ. ಇದಾಯ್ತಲ್ಲ. ಈಗ ಮ್ಯಾಗ್ನಿಟ್ಯೂಡ್ ಕಂಡಿಡಿದ್ವಿ ಎಲೆಕ್ಟ್ರಿಕ್ ಫೀಲ್ಡ್, ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅದ್ರದ್ದು ಡೈರೆಕ್ಷನ್ ಬರ್ಕೊಳ್ಬೇಕು. ಡೈರೆಕ್ಷನ್ ಇಲ್ಲೂ ಬರ್ಕೊಳ್ಳಿ ಪ್ಲಸ್ ಇಲ್ಲೂ ಡಿಫೈನ್ ಮಾಡ್ಕೊಳ್ವ. ಸೊ ಪಾಸಿಟಿವ್ ಚಾರ್ಜ್ ಇಂದ ಯಾವಾಗ್ಲೂ ಫೀಲ್ಡ್ ಲೈನ್ಸ್ ಯಾವ ಕಡೆ ಇರುತ್ತೆ ದೂರಕ್ಕೆ ಇರುತ್ತಾ, ರೇಡಿಯಲಿ ಔಟ್ವರ್ಡ್ ಇರುತ್ತಾ. ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ನ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ರೇಡಿಯಲಿ ಔಟ್ವರ್ಡ್ ಅಂದ್ರೆ ಈ ಪಾಯಿಂಟ್ ಇಂದ ದೂರಕ್ಕೆ ಇರುತ್ತೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ E1. ಅಥವಾ ಓಕೆ, ಈಗ ಇದನ್ನ ಡಿಫೈನ್ ಮಾಡ್ಕೊಳ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಇದನ್ನ ಎ ಅಂತ ಮಾಡ್ಕೊಳ್ಳಿ, ಇದನ್ನ ಬಿ ಅಂತ ಮಾಡ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ ಚಾರ್ಜಸ್ ಪ್ಲೇಸ್ಡ್ ಅಟ್ ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ ಅಂತ ಬೇಕಾದ್ರೆ ಬರ್ಕೊಳ್ಳಿ. ನಾವು ಚೇಂಜಸ್ ಮಾಡ್ಕೊಳ್ಬಹುದು, ಏನ್ ಸಮಸ್ಯೆ ಇಲ್ಲ. ಸೊ ಹಾಗಾದ್ರೆ ಅಲಾಂಗ್ ಯಾವ ಕಡೆ ಇರುತ್ತೆ, ಎ ಇಂದ ಪಿ ಕಡೆಗಿರುತ್ತೆ, ಪಿ ಇಂದ ಎ ಕಡೆಗಿರುತ್ತೆ, ಎ ಇಂದ ಪಿ ಕಡೆಗಿರುತ್ತೆ. ಅಲಾಂಗ್ ಎ ಪಿ ಅಂತ ಬೇಕಾದ್ರೆ ಬರ್ಕೊಳ್ಬಹುದು. ನಿಮ್ಮ NCERT ಬುಕ್ ಅಲ್ಲಿ ಅಲಾಂಗ್ ಪಿ ಅಂತ ಕೊಟ್ಟಿದ್ದಾರೆ, ಪಿ ಕ್ಯಾಪ್ ಅಂತ ಅಂದ್ರೆ ಮೊಮೆಂಟ್ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇದೆ ಆ ಕಡೆ ಇರುತ್ತೆ ಅಂತ ಎಲೆಕ್ಟ್ರಿಕ್ ಫೀಲ್ಡ್ E1 ಡ್ಯೂ ಟು ಪಾಸಿಟಿವ್ ಚಾರ್ಜ್. ಹೆಂಗ್ ಬೇಕಾದ್ರೂ ಬರ್ಕೊಳ್ಬಹುದು. ನೆಕ್ಸ್ಟ್ ಇದು ಈ ಕೆಲಸ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಅದೇ ತರ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ಕೊಳ್ಬೇಕು. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕಂಡಿಡಿತೀರ ಪಾಯಿಂಟ್ ಪಿ ಹತ್ರನೇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಪಿ ಡ್ಯೂ ಟು ಯಾವ ಚಾರ್ಜ್ ತಗೊಳ್ಳೋಣ ಈಗ ಮೈನಸ್ ಕ್ಯೂ ಚಾರ್ಜ್. ಸೊ ಏನಂತ ಬರ್ಕೊಳ್ಳಿ ಇದನ್ನ E2 ಅಂತ ಬರ್ಕೊಳ್ಳಿ ಇಸ್ ಈಕ್ವಲ್ ಟು ಫಾರ್ಮುಲಾ ಅದೇ 1 by 4 pi epsilon naught ಚಾರ್ಜ್ ಯಾವುದು ಕ್ಯೂ. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಬರ್ಕೊಳ್ಳೋಂಗಿಲ್ಲ ಯಾವುದೇ ಕಾರಣಕ್ಕೂ. ಯಾಕೆ ಅಂತ ಅಂದ್ರೆ ಇದು ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ ಬಂದಾಗ ಬರೀ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಬರ್ಕೊಳ್ತೀವಿ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಲ್ಲಿಂದ ಅಲ್ಲಿಗೆ ಇದ್ರದ್ದು ಫೀಲ್ಡ್ ಕಂಡು ಹಿಡಿತಿರೋದು ಎಲ್ಲಿ ಪಿ ಹತ್ತಿರ, ಅಲ್ಲಿಂದ ಅಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇನ್ ಟರ್ಮ್ಸ್ ಆಫ್ ನೋನ್ ಕ್ವಾಂಟಿಟೀಸ್ ಬರ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಎ ಪ್ಲಸ್ ಇಲ್ಲಿಂದ ಅಲ್ಲಿಗೆ ಆರ್, ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ನೆಗೆಟಿವ್ ಚಾರ್ಜ್. ಜೊತೆಗೆ ಅದ್ರದ್ದು ಏನ್ ಮಾಡ್ಬೇಕು ಡೈರೆಕ್ಷನ್ ಕೂಡ ಬರ್ಕೊಳ್ಬೇಕು. ಸೊ ನೆಗೆಟಿವ್ ಚಾರ್ಜ್ ಯಾವಾಗ್ಲೂ ಯಾವ ಕಡೆ ಇರುತ್ತೆ, ನೆಗೆಟಿವ್ ಚಾರ್ಜ್ ತಗೊಂಡೆ ರೇಡಿಯಲಿ ಇನ್ವರ್ಡ್ ಇರುತ್ತೆ ಈ ತರ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇಲ್ಲಿ ತಗೊಂಡಿದ್ರ ರೇಡಿಯಲಿ ಇನ್ವರ್ಡ್ ಅಂದ್ರೆ ಈ ಕಡೆ ಇರಬೇಕು, ಟುವರ್ಡ್ಸ್ ಇರಬೇಕು ಈ ತರ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ E2. ಅಥವಾ ನೀವು ಬೇಕಾದ್ರೆ ಹೆಂಗ್ ಬರ್ಕೊಳ್ಬಹುದು ಅಲಾಂಗ್ ಪಿ ಎ, ಅಲಾಂಗ್ ಪಿ ಎ ಅಂತ ಬೇಕಾದ್ರೆ ಬರ್ಕೊಳ್ಳಿ P2A ಲೈಕ್ ದಿಸ್. ಅಥವಾ ಅಲಾಂಗ್ ಪಿ ಬಿ ಅಂತ ಬೇಕಾದ್ರೆ ಬರ್ಕೊಳ್ಬಹುದು. ಸೊ ಅಲಾಂಗ್ ಪಿ ಅಂದ್ರೆ ರೈಟ್ ಸೈಡ್, ಅಲಾಂಗ್ ಎ ಪಿ ಅಂದ್ರೆ ಲೆಫ್ಟ್ ಸೈಡ್ ಇನ್ ದ ಡಯಾಗ್ರಾಮ್. ಇದೆರಡು ಆದ್ಮೇಲೆ ನೆಕ್ಸ್ಟ್ ನೋಡ್ರಿ ಇದೆರಡರದ್ದು ರಿಸಲ್ಟೆಂಟ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಡೈಪೋಲ್ ಅಂತ ಬರುತ್ತೆ ಎರಡು ಸೇರಿ. E is equal to ವೆಕ್ಟರ್ ಸಮ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. E1 ಒಂದು ಲೆಫ್ಟ್ ಗಿದೆ ಇನ್ನೊಂದು ರೈಟ್ ಗಿದೆ. ಹಾಗಾದ್ರೆ ಅಕಾರ್ಡಿಂಗ್ ಟು ವೆಕ್ಟರ್ ಸಮ್ ಇವೆರಡು ಏನಾಗುತ್ತೆ ಒಂದು ಪ್ಲಸ್ ಇನ್ನೊಂದು ಮೈನಸ್ ಆಗುತ್ತೆ. E1 ಮೈನಸ್ E2. ಸರ್ E2 ಮೈನಸ್ E1 ಆಗಲ್ವಾ ಅಂತ ಕೇಳಿದ್ರೆ ಆಗಲ್ಲ. E1 ಮೈನಸ್ E2 ನೇ ಬರ್ಕೊಳ್ಬೇಕು. E2 ಮೈನಸ್ E1 ಬರ್ಕೊಳ್ಬೋದು. ಯಾಕೆ ಅಂತಂದ್ರೆ ಕಾರಣ ಏನಂದ್ರೆ ನೋಡ್ರಿ ಪಾಸಿಟಿವ್ ಚಾರ್ಜ್ ಈ ಪಾಯಿಂಟ್ ಗೆ ನಿಯರ್ ಇದೆ, ಇದು ನಿಯರ್ ಇದೆ, ಇದು ಫಾರ್ ಇದೆ. ಹಾಗಾದ್ರೆ ಯಾವುದು ಹತ್ರ ಇರುತ್ತೋ ಅದರ ಫೀಲ್ಡ್ ಸ್ಟ್ರೆಂತ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಸೊ ನೆಗೆಟಿವ್ ಚಾರ್ಜ್ ದೂರದಲ್ಲಿ ಇರೋದ್ರಿಂದ ಅದರ ಫೀಲ್ಡ್ ಸ್ಟ್ರೆಂತ್ ಈ ಪಾಯಿಂಟ್ ಅಲ್ಲಿ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ದಿಸ್ ಪಾಸಿಟಿವ್ ಚಾರ್ಜ್. ಹಾಗಾಗಿ ಇಟ್ ಶುಡ್ ಬಿ E1 ಮೈನಸ್ E2. ನೆಕ್ಸ್ಟ್ E is equal to what is E1 there 1 by 4 pi epsilon naught Q by R minus A whole square minus of 1 E2 is 1 by 4 pi epsilon naught Q by R plus A ಹೋಲ್ ಸ್ಕ್ವೇರ್ ಅಂತ ಬಂತು. ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಫೈನಲ್ ರಿಸಲ್ಟೆಂಟ್ ಫೀಲ್ಡ್ ಸಿಗುತ್ತೆ. ಇದನ್ನ ಸಾಲ್ವ್ ಮಾಡೋದಷ್ಟೇ ಕೆಲಸ ನೋಡಿ. ಸೊ E is equal to ನೋಡಿ ಕಾಮನ್ ಫ್ಯಾಕ್ಟರ್ಸ್ 1 by 4 pi epsilon naught ಕಾಮನ್ ಫ್ಯಾಕ್ಟರ್, ಜೊತೆಗೆ Q ಕೂಡ ಕಾಮನ್ ಫ್ಯಾಕ್ಟರ್. ಉಳಿಯೋದೇನಿಲ್ಲಿ
1 by r minus a whole square minus of 1 by r plus a whole square. ಇದನ್ನೇನ್ ಮಾಡ್ಬೋದು 1 by 4 pi epsilon naught q ಹಾಗಿರುತ್ತೆ. LCM ತಕೊಳ್ಳೋಣ. r minus a whole square into r plus a whole square. ಅವಾಗ ಇದಾಗುತ್ತೆ r plus a whole square ಈ ಕಡೆ ಬರುತ್ತಾ r plus a whole square minus of r minus a whole square. Next e is equal to 1 by 4 pi epsilon naught q ಹಾಗಿರ್ಲಿ. ಇದನ್ನ a plus b whole square ಮಾಡಿ ಏನಾಗುತ್ತೆ r square plus a square plus 2 into r into a ಬರುತ್ತೆ. 2r a minus of r square plus ಇದು a minus b whole square ಮಾಡಿ r square plus a square minus 2r a whole divided by ಇದನ್ನ a plus b whole square minus a minus b whole square ಏನಂತ ಬರೀಬಹುದು ಮ್ಯಾಥಮೆಟಿಕಲಿ r square minus a square whole square ಅಂತ ಬರೀಬಹುದು. ನೆಕ್ಸ್ಟ್ e is equal to 1 by 4 pi epsilon naught q into r square plus a square plus 2 into r into a. ಈ ಮೈನಸ್ ಅನ್ನ ಬ್ರಾಕೆಟ್ ಅಲ್ಲಿ ಹಾಕಿ ಏನಾಗುತ್ತೆ ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 into r into a ಹೋಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಮಾಡಬೇಡ. ಸೊ ಇ ಈಸ್ ಈಕ್ವಲ್ ಟು 1 by 4 pi epsilon naught q into ನೋಡ್ರಿ ಯಾವ ಕ್ವಾಂಟಿಟೀಸ್ ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಆರ್ ಸ್ಕ್ವೇರ್ ಹೋಗುತ್ತೆ, ಎ ಸ್ಕ್ವೇರ್ ಹೋಗುತ್ತೆ, ಉಳಿಯೋದು ನಿಮಗೆ 2ra which becomes 4ra. ಅದನ್ನ ನಾನೇನಂತ ಬರ್ಕೊಳ್ತೀನಿ 2 times 2 into r into a ಅಂತ ಬರ್ಕೊಳ್ತೀನಿ ಹೋಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈಗ e is equal to ಲಾಸ್ಟ್ ಸ್ಟೆಪ್ ಅಲ್ಲಿ ಇದು ನಾವು 1 by 4 pi epsilon naught. ಇಲ್ಲಿ ಅಬ್ಸರ್ವ್ ಮಾಡಿ q ಮತ್ತೆ 2 ಮತ್ತೆ a ನ ತೆಗೆದ್ರೆ ಅದನ್ನ ಸಪರೇಟ್ ಆಗಿ ಬರ್ಕೊಳ್ಳಿ. q into 2a ಉಳಿದಿದ್ದೇನಿಲ್ಲಿ 2 into r ಉಳ್ಕೊಳ್ಳುತ್ತೆ ಹೋಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. e is equal to 1 by 4 pi epsilon naught. what is this q into 2a? q into 2a ಏನಂತ ಬರೀಬಹುದು p ಅಂತ ಬರೀಬಹುದು. ಡೈಪೋಲ್ ಮೊಮೆಂಟ್ p into 2r by r square minus a square whole square. and this is the formula. ಜೊತೆಗೆ ಇದಕ್ಕೆ ಇದು ಮ್ಯಾಗ್ನಿಟ್ಯೂಡ್ ಬಂದಿದೆ ಅಷ್ಟೇ, ಇದಕ್ಕೆ ಡೈರೆಕ್ಷನ್ ಕೂಡ ಬರೀಬೇಕು. ರಿಸಲ್ಟೆಂಟ್ ಫೀಲ್ಡ್ ಯಾವ ಕಡೆ ಇರುತ್ತೆ ಫ್ರಮ್ ದ ಡಯಾಗ್ರಾಮ್ ನೋಡಿ. ಗೋ ಬ್ಯಾಕ್ ಟು ದ ಡಯಾಗ್ರಾಮ್ ನೋಡಿ. ಇಲ್ಲಿ ಬರ್ಕೊಳ್ತೀನಿ ಸಪರೇಟ್ ಆಗಿ. E2 ಈ ಕಡೆ ಇದೆ, E1 ಈ ಕಡೆ ಇದೆ, E2 ಈ ಕಡೆ ಇದೆ. ಸೊ ರಿಸಲ್ಟೆಂಟ್ ಫೀಲ್ಡ್ ಯಾವ ಕಡೆ ಇರುತ್ತೆ ಅಂದ್ರೆ ಯಾವ ಕಡೆ ಗ್ರೇಟರ್ ಫೋರ್ಸ್ ಗ್ರೇಟರ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಆ ಕಡೆ ರಿಸಲ್ಟೆಂಟ್ ಫೀಲ್ಡ್ ಇರುತ್ತೆ. ಹಾಗಾದ್ರೆ ರಿಸಲ್ಟೆಂಟ್ ಫೀಲ್ಡ್ ನಮ್ಗೆ ಈ ಕಡೆ ಬರಬೇಕು. ವಿಲ್ ಬಿ ಅಲಾಂಗ್ ದಿಸ್ ಡೈರೆಕ್ಷನ್. ಯಾಕೆಂದ್ರೆ E1 ಈಸ್ ಗ್ರೇಟರ್ ದನ್ E2. ಹಾಗಾಗಿ ರಿಸಲ್ಟೆಂಟ್ ಫೀಲ್ಡ್ ಶುಡ್ ಬಿ ಅಲಾಂಗ್ E1 ಬರಬೇಕು. ಇಲ್ಲಿ ಬೇಕಾದ್ರೆ E1 ಅಂದ್ರೆ ಯಾವ ಕಡೆ ಅಲಾಂಗ್ AP ನೇ ಬರಬೇಕು. ಅಲಾಂಗ್ AP ಅಂತ ಬರೀರಿ. ಸೊ ಇದು ಫೈನಲ್ ಫಾರ್ಮುಲಾ. ಅಲಾಂಗ್ AP ನ P ಏನ ಶುಡ್ ಬಿ AP ಲೆಫ್ಟ್ ಸೈಡ್ ಬರುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್. ಇದರಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ ಎಕ್ಸ್ಟ್ರಾ, ಏನಂತ ಅಂದ್ರೆ ಶಾರ್ಟ್ ಡೈಪೋಲ್ ಅಂತ ಬರುತ್ತೆ. ಏನ್ ಸರ್ ಇದು ಶಾರ್ಟ್ ಡೈಪೋಲ್? ನೋಟ್ ಅಲ್ಲಿ ಬರುತ್ತೆ ಬಿಡ್ತೀನಿ ನೋಡಿ. ಇಸ್ ದಿ ಶಾರ್ಟ್ ಡೈಪೋಲ್. ಶಾರ್ಟ್ ಡೈಪೋಲ್ ಅಂದ್ರೆ ನೋಡಿ ಇಲ್ಲಿ ಪ್ಲಸ್ ಕ್ಯೂ ತಗೊಂಡೆ ಮೈನಸ್ ಕ್ಯೂ ತಗೊಂಡೆ ಆಕ್ಸಿಯಲ್ ಲೈನ್ ತಗೊಂಡೆ. ಈಗ ನೀವೇನಾದ್ರೂ ಈ ಆರ್ ಡಿಸ್ಟೆನ್ಸ್ ಯಾವಾಗಲೂ ಎಲ್ಲಿಂದ ತಗೊಳ್ತೀರಾ? ಜನರಲಿ ಆರ್ ಇಲ್ಲಿಂದ ಎಲ್ಲಿಗಿರುತ್ತೆ, ಇದು ಎ ಎಲ್ಲಿಂದ ಎಲ್ಲಿಗಿರುತ್ತೆ ಹಾಫ್ ಆಫ್ ದ ಲೆಂತ್ ಆಫ್ ದ ಡೈಪೋಲ್ ಇರುತ್ತೆ. ಸಪೋಸ್ ನೀವು ಆರ್ ಡಿಸ್ಟೆನ್ಸ್ ಮತ್ತೆ ಎ ಡಿಸ್ಟೆನ್ಸ್ ಕಂಪೇರ್ ಮಾಡಿದ್ರೆ, ಸಪೋಸ್ ಎ ಏನಾದ್ರೂ 1 ಮಿಲಿಮೀಟರ್ ಅಂತ ಇಟ್ಕೊಳ್ಳೋಣ, ಆರು ಕೂಡ 5 ಮಿಲಿಮೀಟರ್ ದೂರದಲ್ಲಿ ತಗೊಂಡಿದ್ದೀರಾ, ಅವಾಗ ಈ ಎ ಮತ್ತೆ ಆರ್ ಗಳು ಆಲ್ಮೋಸ್ಟ್ ಕಂಪ್ಯಾರೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರ್ತಾವ. ಸಪೋಸ್ ನೀನೇನಾದ್ರೂ ಆರ್ ಅನ್ನೇನಾದ್ರೂ 5 ಮಿಲಿಮೀಟರ್ ಜಾಗದಲ್ಲಿ 10 ಸೆಂಟಿಮೀಟರ್ ತಗೊಂಡೆ ಅನ್ಕೋ, ಅವಾಗ ದಿಸ್ ಆರ್ ಬಿಕಮ್ಸ್ ವೆರಿ ಮಚ್ ಗ್ರೇಟರ್ ದನ್ ಎ ಆಗುತ್ತೆ. ಇದು 1 ಮಿಲಿಮೀಟರ್ ಇರುತ್ತೆ, ಇದು 10 ಸೆಂಟಿಮೀಟರ್ ದೂರದಲ್ಲಿ ತಗೊಂಡ್ಬಿಡ್ತೀಯ ಪಾಯಿಂಟ್ ಅನ್ನ. ಅಂದ್ರೆ ಆರ್ ಬಿಕಮ್ಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಬರೆಯೋಂಗೆ. ಅವಾಗ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ಇದ್ದಾಗ ಅವಾಗ ನಾವೇನಂತ ಕರಿಬಹುದು, ಅದನ್ನ ಶಾರ್ಟ್ ಡೈಪೋಲ್ ಅಂತ ಕರಿಬಹುದು. ನೋಡ್ರಿ, ಶಾರ್ಟು ಲಾಂಗು ಅನ್ನೋದೆಲ್ಲ ಕಂಪ್ಯಾರಿಸನ್ ಅಷ್ಟೇ. ಇದು ಡೈಪೋಲ್ ಏನು ಶಾರ್ಟ್ ಇರೋದಿಲ್ಲ, ಬಟ್ ನಾವು ತಗೊಳ್ಳೋ ಡಿಸ್ಟೆನ್ಸ್ ಕಂಪೇರ್ ಮಾಡಿದಾಗ ಲೆಂತ್ ಆಫ್ ದ ಡೈಪೋಲ್ ಅದಕ್ಕಿಂತ ತುಂಬಾನೇ ಕಡಿಮೆ ಇದ್ರೆ ಅವಾಗ ನಾವು ಶಾರ್ಟ್ ಡೈಪೋಲ್ ಅಂತ ತಗೊಳ್ತೀವಿ. ಇಫ್ ಯು ಟೇಕ್ ಅ ಶಾರ್ಟ್ ಡೈಪೋಲ್ ದೆನ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದೆನ್ ಎ ಇರುತ್ತೆ. ಅವಾಗ ನೀವೇನ್ ಮಾಡೋದು, ಎ ಡಿಸ್ಟೆನ್ಸ್ ನ
ನೆಗ್ಲೆಕ್ಟ್ ಮಾಡ್ಬೋದು. ಅವಾಗ ಫಾರ್ಮುಲಾ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬಿಕಮ್ಸ್ ಎ ಈಸ್ ಈಕ್ವಲ್ ಟು 1/4 ಏನು ಚೇಂಜ್ ಆಗಲ್ಲ, ಪಿ ಕೂಡ ಏನು ಚೇಂಜ್ ಆಗಲ್ಲ, 2r ಕೂಡ ಏನು ಚೇಂಜ್ ಆಗಲ್ಲ, ಡಿವೈಡೆಡ್ ಬೈ ಈ ಎ ಅನ್ನೋ ಕ್ವಾಂಟಿಟಿನ ಬಿಟ್ಬಿಡಿ, ಅವಾಗ ಉಳಿಯೋದೇನು r², ಅದ್ರ ಜೊತೆಗೆ ಹೋಲ್ ಸ್ಕ್ವೇರ್ ಇದೆ ಅದನ್ನ ಹಾಕೊಳ್ಳೇಬೇಕು. ಅಲ್ಲಿಗೆ ಏನಾಗುತ್ತೆ 1/4πε0 p ಇಂಟು 2r/r⁴ ಕ್ಯಾನ್ಸಲ್ ಆಯ್ತಂದ್ರೆ r ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಏನು ಉಳ್ಕೊಳ್ಳುತ್ತೆ, 1/4πε0 2p/r³ ಉಳ್ಕೊಳ್ಳುತ್ತೆ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಯಲ್ ಲೈನ್ ಅಟ್ ಎ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್ ಡ್ಯೂ ಟು ಶಾರ್ಟ್ ಡೈಪೋಲ್. ಇದು ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಈ ಕಂಡೀಷನ್ ಅಪ್ಲೈ ಆದ್ರೆ ಮಾತ್ರ ಯೂಸ್ ಮಾಡಬೇಕು, ಅದರ್ವೈಸ್ ಡೈಪೋಲಿನ ಒರಿಜಿನಲ್ ಫಾರ್ಮುಲಾ ಇದೆ ಆಕ್ಸಿಯಲ್ ಲೈನ್ ಮೇಲೆ, ಹಾಗಾಗಿ ಇದೇ ಒರಿಜಿನಲ್ ಫಾರ್ಮುಲಾ. ಶಾರ್ಟ್ ಡೈಪೋಲ್ ಆದ್ರೆ ಮಾತ್ರ ಕಂಡೀಷನ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಡೈಪೋಲ್ ಆನ್ ದ ಆಕ್ಸಿಯಲ್ ಲೈನ್. ಇದೇ ತರ ನೋಡ್ಕೊಂಡ್ಬಿಡಿ ಡಿರೈವೇಶನ್ಸ್ ನ. ಇದೇ ತರ ನಾವೇನ್ ಮಾಡ್ಬೇಕು, ಆಕ್ಸಿಯಲ್ ಲೈನ್ ತಗೊಳ್ಳೋದಲ್ಲೇ ಈಕ್ವಟೋರಿಯಲ್ ತಗೊಂಡ್ರೆ ಪಾಯಿಂಟ್, ಈಕ್ವಟೋರಿಯಲ್ ಪಾಯಿಂಟ್ ತಗೊಂಡ್ರೆ ಏನಾಗುತ್ತೆ ಅಂತ ನೋಡೋಣ. ಈ ರೀತಿ ಕೇಳ್ತಾರೆ ನೋಡಿ ಕ್ವಶನ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಆನ್ ಈಕ್ವಟೋರಿಯಲ್ ಲೈನ್ ಡ್ಯೂ ಟು ಎನ್ ಎಲೆಕ್ಟ್ರಿಕ್ ಡೈಪೋಲ್. ಈಗ ಅಗೈನ್ ರಿವರ್ಸ್ ಹೋಗುವ. ಫಸ್ಟ್ ಏನ್ ಮಾಡ್ಬೇಕು, ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ತಗೊಳ್ಬೇಕು. ಸೇಮ್ ಅದೇ ತರ ಬರ್ಕೊಳ್ತೀನಿ ನೋಡ್ರಿ, ಕನ್ಸಿಡರ್ ಎನ್ ಎಲೆಕ್ಟ್ರಿಕ್ ಡೈಪೋಲ್. ಡಯಾಗ್ರಾಮ್ ಬರ್ಕೊಳ್ತೀನಿ ಈ ತರ. ಇಲ್ಲೇನಿರುತ್ತೆ ಪ್ಲಸ್ ಕ್ಯೂ ಡಿಸ್ಟೆನ್ಸ್ ಮೈನಸ್ ಕ್ಯೂ. ಸೊ ಸಪರೇಷನ್ ಎಷ್ಟಿರುತ್ತೆ, ಸೇಮ್ ಅದೇ ತರನೇ ಸಪರೇಷನ್ ಈಸ್ 2a ಅಂಡ್ ದಿಸ್ ದ ಸೆಂಟರ್ ಆಫ್ ದ ಡೈಪೋಲ್. ಸೊ ಬರ್ಕೊಳ್ಳಿ. ಹಾಗಾದ್ರೆ ಏನಿದೆ, ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಆರ್ ದ ಚಾರ್ಜಸ್ ಅಟ್ ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ. ಸರ್ ಎ ಅಂಡ್ ಬಿ ಬರ್ಕೊಳ್ಳಿಲ್ಲ, ಬರ್ಕೊಳ್ತೀನಿ ಒಂದು ನಿಮಿಷ. ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಬರ್ಕೊಂಡಾಯ್ತು ಅಷ್ಟೇ, ಬಹಳ ಸಿಂಪಲ್. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ ಅಲ್ಲಿಗಾಯ್ತಾ. ಸೊ ವೆರಿ ಇಂಪಾರ್ಟೆಂಟ್, ಅದನ್ನೇ ಮರ್ತ್ವಿ. ಏನದು, ಡೈಪೋಲ್ ಮೊಮೆಂಟ್. ಅದಕ್ಕಿಂತ ಮುಂಚೆ 2a ಏನು ಲೆಂತ್ ಆಫ್ ಡೈಪೋಲ್, ಅದನ್ನು ಬರ್ಕೊಳ್ಬೇಕು. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ಡೈಪೋಲಿನ ಮೊಮೆಂಟ್ p ಇಸ್ ಈಕ್ವಲ್ ಟು q ಇಂಟು 2a. ಏನಿದು ಡೈಪೋಲಿನ ಮೊಮೆಂಟ್. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಡೈರೆಕ್ಷನ್ ಬರ್ಕೊಳ್ಬೇಕು. ಯಾಕಂದ್ರೆ ಡೈಪೋಲ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್. ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ. ಬೇಕಾದ್ರೆ ಇಲ್ಲಿ ಒಂದು ಸಣ್ಣದಾಗಿ ಪಿ ಅಂತ ಬೇಕಾದ್ರೆ ಬರೀರಿ, ಅದರ್ವೈಸ್ ನೋ ಪ್ರಾಬ್ಲಮ್. ಅಥವಾ ಅಲಾಂಗ್ ಬಿ ಎ ಅಂತ ಬರೆದ್ರು ನಡೆಯುತ್ತೆ. ಇಲ್ಲಿ ಬರೀತೀನಿ ನೋಡ್ರಿ, ಅಲಾಂಗ್ ಬಿ ಎ ಬಿ ಟು ಎ ಇರುತ್ತೆ. ನೆಕ್ಸ್ಟ್ ಈಕ್ವಟೋರಿಯಲ್ ಲೈನ್ ಬರ್ಕೊಳ್ಳೋ. ಇದಾಯ್ತಲ್ಲ, ನೆಕ್ಸ್ಟ್ ಈಕ್ವಟೋರಿಯಲ್ ಲೈನ್ ಬರ್ಕೊಳ್ಳೋ. ಈಕ್ವಟೋರಿಯಲ್ ಲೈನ್ ಹೇಗಿರುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಡೈಪೋಲ್ ಅಂಡ್ ಪಾಸಿಂಗ್ ಥ್ರೂ ದ ಸೆಂಟರ್. ನಿಮ್ಮ ಈಕ್ವಟೋರಿಯಲ್ ಲೈನ್. ಇದ್ರ ಮೇಲೆ ಒಂದು ಪಾಯಿಂಟ್ ಅನ್ನ ತಗೊಳ್ಳಿ. ನಮ್ಮ ಪಾಯಿಂಟ್ ಪಿ ಇಸ್ ಅ ಪಾಯಿಂಟ್. ಬಟ್ ಪಿ ಪಾಯಿಂಟ್ ತಗೊಂಡಾಗ ನಾವು ಅದೆಲ್ಲಿದೆ ಅಂತ ಡಿಫೈನ್ ಮಾಡ್ಕೊಳ್ಬೇಕು. ಅಗೇನ್ ಇಲ್ಲಿ ನಾವು ಪಿ ಪಾಯಿಂಟ್ ತಗೊಂಡು ಆರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ತಗೊಂಡು ಹೀಗೆ ಇಲ್ಲಿ ವರ್ಟಿಕಲ್ ಆಗು ಅದೇ ತರನೇ ತಗೊಳ್ಳುವ. ಎಷ್ಟು ದೂರ ತಗೊಳ್ಳುವ, ಆರ್ ಇಸ್ ದ ಡಿಸ್ಟೆನ್ಸ್. ಅಲ್ಲಿಗೆ ಪಿ ಅನ್ನೋದು ಅಗೇನ್ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್. ನೋಡ್ರಿ ಎಕ್ಸ್ಪ್ಲನೇಷನ್ ಸೇಮ್ ಬರುತ್ತೆ. ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್, ಫ್ರಮ್ ದ ಸೆಂಟರ್ ಓ ಆಫ್ ದ ಡೈಪೋಲ್ ಅಂತ ಬರ್ಕೊಳ್ತೀನಿ. ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ಈಗ ನಮಗೆ ಗೊತ್ತು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಪ್ಲೈ ಮಾಡುವ, ಕಂಡುಹಿಡಿಯುವ. ಫಸ್ಟ್ ಏನ್ ಮಾಡಿ, ಪಾಸಿಟಿವ್ ಚಾರ್ಜ್ ಕಂಡುಹಿಡಿಯೋಣ. ಸೇಮ್ ಅದೇ ಎಕ್ಸ್ಪ್ಲನೇಷನ್ ಬರುತ್ತೆ ನೋಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಬರೀತೀನಿ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಿ ಡ್ಯೂ ಟು ಯಾವ್ದು ತಗೊಳ್ಳೋಣ, ಫಸ್ಟ್ ಪಾಸಿಟಿವ್ ಚಾರ್ಜ್ ತಗೊಳ್ಳೋಣ. ಸೊ ಇದು ಪಾಸಿಟಿವ್ ಚಾರ್ಜ್ ಇಲ್ಲಿ ಕಂಡುಹಿಡಿಬೇಕು. ಸೊ ಅಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ಒಂದು ಲೈನ್ ಅನ್ನ ಹೇಳ್ಕೊಳ್ಬೇಕು. ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಿ. ಸೊ ಈ ಲೈನ್ ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಯಾಕೆಂದ್ರೆ ಈ ಪಾಸಿಟಿವ್ ಚಾರ್ಜ್ ಇಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಇದಲ್ಲ. ಸೊ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ನೋಡ್ರಿ. ಇಲ್ಲಿ ಸಪೋಸ್ ಇದು ಆರ್ ಇದೆ, ಇಲ್ಲಿಂದ ಅಲ್ಲಿಗೆ ಎ ಇರುತ್ತೆ. ಅಂದ್ರೆ ಮಿಡ್ ಪಾಯಿಂಟ್ ಇಂದ ಎ ಸೆಂಟರ್ ಇಂದ ಚಾರ್ಜ್ಗೆ ಎ ಡಿಸ್ಟೆನ್ಸ್ ಬರ್ಬೇಕಂದ್ರೆ ಟೋಟಲ್ ಡಿಸ್ಟೆನ್ಸ್ 2a ತಗೊಂಡಿದ್ದ. ಹಾಗಾದ್ರೆ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಈ ಡಿಸ್ಟೆನ್ಸ್ ಏನಾಗುತ್ತೆ, √r² ಪ್ಲಸ್ a² ಆಗುತ್ತೆ. ಅಲ್ಲಿಗೆ ನಮಗೆ ಡಿಸ್ಟೆನ್ಸ್ ಸಿಕ್ತು, ಚಾರ್ಜ್ ಸಿಕ್ತು. ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಲೆಟ್ ಇಟ್ ಬಿ E1 which is equal to 1/4πε0 ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ನ ಸ್ಕ್ವೇರ್. ಡಿಸ್ಟೆನ್ಸ್ ಎಷ್ಟಿದೆ, r² ಪ್ಲಸ್ a².
ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇದನ್ನೇನಂತ ಬರೀಬಹುದು, E1 is equal to 1 by 4 pi epsilon naught q by r square plus a square ರೂಟ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನೋ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಜೊತೆಗೆ ಏನ್ ಮಾಡ್ಬೇಕಿದ್ರದ್ದು ಡೈರೆಕ್ಷನ್ ಬರ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಪಾಸಿಟಿವ್ ಇಂದ ರೇಡಿಯಲಿ ಔಟ್ವರ್ಡ್ ಇರುತ್ತಾ, ಇದೇ ಲೈನ್ ಮೇಲೆ ದೂರಕ್ಕಿರುತ್ತೆ. ಲೈಕ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ E1. ನೆಕ್ಸ್ಟ್ ಅದೇ ತರ ಏನ್ ಮಾಡ್ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಇದ್ರದ್ದು ಕಂಡು ಹಿಡ್ಕೊಳ್ಬೇಕು. ಯಾವ್ದು ನೆಗೆಟಿವ್ ಚಾರ್ಜ್ ಇಲ್ಲಿ ಬರ್ಕೊಂಡ್ ಬಿಡ್ತೀನಿ ನೋಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಿ ಡ್ಯೂ ಟು ದ ನೆಗೆಟಿವ್ ಚಾರ್ಜ್ ಮೈನಸ್ ಕ್ಯೂ ಎಷ್ಟಿರುತ್ತೆ, E2 ಅಂತ ಇಟ್ಕೊಳ್ಳೋಣ ಇದನ್ನ. ಇಲ್ಲಿ ಬರ್ಕೊಳ್ಬೇಕಾಯ್ತಲ್ಲ ಡೈರೆಕ್ಷನ್. ನಿಮಿಷ, ದಿಸ್ ಈಸ್ ಅವರ್ E1. ಯಾವ ಕಡೆ ಇರುತ್ತೆ, ಅಲಾಂಗ್ ಎ ಪಿ ಅಂತ ಬರ್ಕೊಳ್ಳೋಣ. ಅಲಾಂಗ್ ಎ ಪಿ ಈ ಕಡೆ ಇರುತ್ತೆ, ಅಲಾಂಗ್ ಎ ಪಿ ಲೈಕ್ ದಿಸ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಏನಿರುತ್ತೆ, ಫಾರ್ಮುಲಾ 1 by 4 pi epsilon naught ಚಾರ್ಜ್ ಕ್ಯೂ. ಬಟ್ ಡಿಸ್ಟೆನ್ಸ್ ಬರ್ಕೊಳ್ಬೇಕಲ್ಲ, ಡಿಸ್ಟೆನ್ಸ್ ಬರ್ಕೊಳ್ಳೋದು ಬಹಳ ಸಿಂಪಲ್ ನೋಡ್ರಿ. ಈ ನೆಗೆಟಿವ್ ಚಾರ್ಜ್ ಇಂದ ಇಲ್ಲಿಗೆ ಡೈರೆಕ್ಟ್ ಒಂದು ಲೈನ್ ಹಾಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಗೊತ್ತಿಲ್ಲ, ಬಟ್ ಇದು ಗೊತ್ತಲ್ವಾ, ಇದು ಎ ಇದು ಆರ್, ಹಾಗಾದ್ರೆ ಇದೇನಾಗುತ್ತೆ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸರ್ ಸೇಮ್ ಬರುತ್ತೆ, ಹೌದು ಸಿಮೆಟ್ರಿಕ್ ಇರೋದ್ರಿಂದ ಸೇಮ್ ಬರುತ್ತೆ ಡಿಸ್ಟೆನ್ಸ್. ಅಲ್ಲಿಗೆ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ನೋಡ್ರಿ ಎರಡರದು ಸೇಮ್ ಬಂತು, ಬಟ್ ಇದ್ರ ಡೈರೆಕ್ಷನ್ ಬರ್ಕೊಳ್ಬೇಕು. ಯಾವ ಕಡೆ ಇರುತ್ತೆ ನೋಡ್ರಿ, ಯಾವಾಗ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ರೇಡಿಯಲಿ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ದಿಸ್ ಈಸ್ ಅವರ್ E2 ಡೈರೆಕ್ಷನ್. ಇದು E1, ಇದು E2. ಕ್ಯಾನ್ ಐ ರೈಟ್ ಲೈಕ್ ದಿಸ್, ಅಲಾಂಗ್ ಪಿ ಬಿ ಬರ್ಕೊಳ್ಳೋಣ. ಪಿ ಇಂದ ಬಿ ಕಡೆಗೆ ಇರುತ್ತೆ ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ E2. ಈಗ ಇವೆರಡನ್ನು ಡೈರೆಕ್ಟ್ ಆಡ್ ಮಾಡಕ್ಕೂ ಬರಂಗಿಲ್ಲ, ಯಾಕೆಂದ್ರೆ ನೋಡ್ರಿ ಇಲ್ಲಿ ಏನಾಗುತ್ತೆ, E1 ಈ ಕಡೆ ಇದೆ, E2 ಈ ಕಡೆ ಇದೆ. ಹಾಗಾಗಿ ವೆಕ್ಟರ್ ಸಮ್ ತಗೊಳ್ಳುವಾಗ ಅವೆರಡರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ ಅಂತಾನು ನೋಡ್ಕೊಳ್ಬೇಕು. ಲಾಸ್ಟ್ ಡಿರೈವೇಶನ್ ಅಲ್ಲಿ 180 ಡಿಗ್ರಿ ಇತ್ತು, ಸಬ್ಟ್ರಾಕ್ಟ್ ಮಾಡಿದೆ. ಬಟ್ ಇಲ್ಲೆಷ್ಟಿರುತ್ತೆ ಆಂಗಲ್, ಅದನ್ನ ನಾನೇ ಡಿಫೈನ್ ಮಾಡ್ಕೊಳ್ಬೇಕು. ಹೆಂಗ್ ಡಿಫೈನ್ ಮಾಡ್ಕೊಳ್ಳೋದು ನೋಡ್ರಿ, ಇಲ್ಲಿ ಇಲ್ಲೊಂದು ಹಾರಿಜಾಂಟಲ್ ಲೈನ್ ಹೇಳ್ಕೊಳ್ಳಿ. ಈ ಪಿ ಪಾಯಿಂಟ್ ಈ ಕಡೆ ಬರ್ಕೊಳ್ಳೋದು, ಪಿ ಪಾಯಿಂಟ್ ಹಾರಿಜಾಂಟಲ್ ಲೈನ್ ಹೇಳ್ಕೊಳ್ಳಿ. ಈಗ ಸಪೋಸ್ ಇದು ತೀಟಾ ಇದ್ರೆ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಈ ಲೈನ್ಗೆ, ಹಾಗಾದ್ರೆ ಇದೆಷ್ಟಿರುತ್ತೆ ಬಿ ತೀಟಾ. ಇದು ತೀಟಾ ಇದ್ರೆ ಸಪೋಸ್ ಇದೆಷ್ಟಿರುತ್ತೆ ಸಿಮಿಟ್ರಿಕ್ ಇರಿಂದ, ಇದು ತೀಟಾ ಇರುತ್ತೆ. ಇದು ತೀಟಾ ಇದ್ರೆ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಇದು ಕೂಡ ಏನಾಗುತ್ತೆ ತೀಟಾನೇ ಆಗುತ್ತೆ. ಹಾಗಾದ್ರೆ E1 ಮತ್ತೆ E2 ಮಧ್ಯೆ ಆಂಗಲ್, ಟೋಟಲ್ ಆಂಗಲ್ ಎಷ್ಟಾಯ್ತು, ಟೋಟಲ್ ಇಲ್ಲಿಂದ ಇಲ್ಲಿಗೆ 2 ಥೀಟಾ ಆಗುತ್ತೆ. ನೌ ವಿ ಕ್ಯಾನ್ ಯೂಸ್ ದ ಜನರಲ್ ಫಾರ್ಮುಲಾ ಟು ಫೈಂಡ್ ಔಟ್ ದ ರಿಸಲ್ಟೆಂಟ್ ಫೀಲ್ಡ್. ಇಲ್ಲಿ ಒಂದ್ಸತಿ ಬರೀತೀನಿ ನೋಡ್ರಿ, ದಿಸ್ ಈಸ್ ಅವರ್ E1, ದಿಸ್ ಈಸ್ ಅವರ್ E2. ಇದು ಹಾರಿಜಾಂಟಲ್, ಇಲ್ಲಿಂದ ಇಲ್ಲಿಗೆ ಥೀಟಾ, ಇಲ್ಲಿಂದ ಇಲ್ಲಿಗೆ ಥೀಟಾ. ಟೋಟಲ್ ಆಂಗಲ್ ಬಿಟ್ವೀನ್ them will be 2 theta. So what is the resultant formula? Resultant electric field at P due to the dipole ಅಂತ ಬರ್ಕೊಳ್ತೀನಿ. Due to the dipole is E is equal to under root E1 square plus E2 square plus 2 E1 E2 cos of 2 theta ಆಗುತ್ತೆ. Okay. Yes. So resultant electric field at P due to dipole is ಅಂತ ಕಂಡುಹಿಡಿಬೇಕು. ಇದಕ್ಕೆ ಏನ್ ಮಾಡಿ, ಇವಾಗ ಈ ಥರ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಹಾರಿಜಾಂಟಲ್ ಲೈನ್, ಇಲ್ಲಿ ಈ E1 ಅನ್ನ ಸ್ಪ್ಲಿಟ್ ಮಾಡಿ ರಿಸಾಲ್ವ್ ಮಾಡಿ. ಒಂದು ಕಾಂಪೋನೆಂಟ್ ಈ ಕಡೆ ಬರುತ್ತಾ, ರಿಸಾಲ್ವ್ಡ್ ಕಾಂಪೋನೆಂಟ್ ಈ ಕಡೆ ಬರುತ್ತಾ. ಸೊ ಥೀಟಾ ಇರೋ ಕಡೆ ಏನ್ ಬರುತ್ತೆ ಕಾಸ್ ಥೀಟಾ, ಅಲ್ಲಿಗೆ E1 ಕಾಸ್ ಥೀಟಾ ಬರುತ್ತೆ. ಈ ಕಡೆ E1 ಸೈನ್ ಥೀಟಾ ಬರುತ್ತೆ. ಅದೇ ತರ E2 ಕೂಡ ಸ್ಪ್ಲಿಟ್ ಮಾಡಿ. E2 ಸ್ಪ್ಲಿಟ್ ಮಾಡಿದ್ರೆ ಈ ಕಡೆ ಬರುತ್ತೆ, ಇನ್ನೊಂದು ಈ ಕಡೆ ಬರುತ್ತೆ, ಇಲ್ಲೇ ಬರುತ್ತೆ. ಸೊ ಥೀಟಾ ಇರೋ ಕಡೆ ಏನ್ ಬರುತ್ತೆ E2 ಕಾಸ್ ಥೀಟಾ, ಈ ಕಡೆ E2 ಸೈನ್ ಥೀಟಾ. ಬಟ್ ಇಲ್ಲಿ ಒಂದನ್ನ ಅಬ್ಸರ್ವ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ E1 ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ E2. ಅಬ್ಸರ್ವ್ ಮಾಡಿ, ಡೈರೆಕ್ಷನ್ ಬೇರೆ ಬೇರೆ ಇದೆ ಬಟ್ ವ್ಯಾಲ್ಯೂಸ್ ಸೇಮ್ ಇದೆ. ಹಾಗಾಗಿ E1 ಜಾಗದಲ್ಲಿ E2 ಅಥವಾ E2 ಜಾಗದಲ್ಲಿ E1 ಬರ್ಕೊಂಡ್ರೆ ಏನು ಡಿಫ್ರೆನ್ಸ್ ಆಗಲ್ಲ. ಹಾಗಾದ್ರೆ ಕೆನ್ ಐ ರಿಮೂವ್ E2 ಅಂಡ್ ಕೆನ್ ಐ ರೈಟ್ E1? ಎಸ್, E2 ತೆಗಿರಿ, E1 ಬರ್ಕೊಳ್ಳಿ ಇಲ್ಲಿ. ಅದೇ ತರ ಇಲ್ಲಿ E2 ತೆಗಿರಿ, E1 ಬರ್ಕೊಳ್ಳಿ. ರಿಮೂವ್ ಇಟ್ ಅಂಡ್ ರೈಟ್ ಇಟ್ ಆಸ್ E1. ಈಗ ಈ ಎರಡು ಕ್ವಾಂಟಿಟೀಸ್ ಈಕ್ವಲ್ ಮತ್ತೆ ಆಪೋಸಿಟ್ ರಿಂದ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ನಮಗೆ ಉಳ್ಕೊಳ್ಳೋದು ಬರೀ ಇವೆರಡು ಏನಾಗುತ್ತೆ ಒಂದೇ ಡೈರೆಕ್ಷನ್ ಇಂದ ಆಡ್ ಅಪ್ ಆಗುತ್ತೆ. ಸೊ ನಾವು ದ ಪ್ರಾಬ್ಲಮ್ ಬಿಕಮ್ ವೆರಿ ಸಿಂಪಲ್. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ at P is E1 cos theta plus E1
ಕಾಸ್ ಥೀಟಾ, ಬಿಕಾಸ್ E2 ಆಗಿರ್ಬೇಕಾಗಿದ್ದು E1 E2 ಸೇಮ್ ಇರೋದ್ರಿಂದ E1 ಅಂತಾನೆ ಬರ್ಕೊಳ್ಬೋದು. ಅಲ್ಲಿ ಇಲ್ಲಿ ಇದೇನಾಗುತ್ತೆ ಫೈನಲ್ ಆನ್ಸರ್ 2E1 ಕಾಸ್ ಥೀಟಾ. ಈಗ ಈ ಜಾಗದಲ್ಲಿ E is equal to 2 ಹಾಗಿರ್ಲಿ, E1 ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಇದನ್ನಾದ್ರೂ ಬರ್ಕೊಳ್ಳಿ ಇದನ್ನಾದ್ರೂ ಬರ್ಕೊಳ್ಳಿ, ಎರಡು ಸೇಮ್ ಇರುತ್ತೆ. ಸೊ 1/4πε0 Q by R square plus A square ಆಗುತ್ತೆ ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಜಾಗದಲ್ಲಿ ಏನಂತ ಬರ್ಕೊಳ್ಳೋದು, ಗೋ ಬ್ಯಾಕ್ ಟು ದ ಡಯಾಗ್ರಾಮ್. ಇಲ್ಲಿ ನೋಡಿ, ನೀವು ಥೀಟಾ ಇದನ್ನ ತಗೊಳ್ಳಿ, ಕಾಸ್ ಥೀಟಾ ಇದನ್ನ ತಗೊಳ್ಳಿ, ಏನು ಡಿಫ್ರೆನ್ಸ್ ಆಗಲ್ಲ. ಇಲ್ಲಿ ಕಾಸ್ ಥೀಟಾ ಡಿಫೈನ್ ಮಾಡ್ಕೊಳ್ಳಿ, ಇದು ಥೀಟಾ ಇದೆ, ಈ ರೈಟ್ ಆಂಗಲ್ ಟ್ರಯಾಂಗಲ್. ಕಾಸ್ ಥೀಟಾ ಹೇಗಿರುತ್ತೆ ಅಂತಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಯಾವುದು, ಎ ಬೈ ಹೈಪೋಟೆನಸ್ ಯಾವುದು, ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ದಿಸ್ ಇಸ್ ಅವರ್ ಕಾಸ್ ಥೀಟಾ. So substitute here. Substitute ಮಾಡಿ. Cos theta can be written as a by root of r square plus a square ಆಗುತ್ತೆ. So next simplification ಅಷ್ಟೇ ಕೆಲಸ. ಏನ್ ಮಾಡ್ತೀನಿ, ಇದನ್ನ ರೀರೈಟ್ ಮಾಡ್ತೀನಿ ನೋಡ್ರಿ. 1/4πε0 ಆಗಿರುತ್ತೆ ನೋಡ್ರಿ. ನ್ಯೂಮರೇಟರ್ ಅಲ್ಲಿ 2 ಇದೆ, q ಇದೆ, a ಇದೆ. What is 2 into q into a? Is p, right? Dipole moment divided by ಇದೇನಿದೆ ಉಳಿದಿದ್ದು r square plus a square to the power of 1. ಇದು r square plus a square to the power of 1/2 ಅಂತ ಬರಿಬೋದಾ? r square plus a square root is equal to r square plus a square to the power of 1/2. ಅಲ್ಲಿಗೆ ಇದು 1, ಇದು ಪವರ್ 1/2, ಎರಡು ಸೇರ್ಕೊಂಡು ಏನಾಗುತ್ತೆ r square plus a square to the power of 3/2 ಆಗುತ್ತೆ. So this is the final formula for electric field due to ಡೈಪೋಲ್. ಎಲ್ಲಿ, ಆನ್ ಈಕ್ವಟೋರಿಯಲ್ ಲೈನ್ ಮೇಲೆ ನೋಡ್ರಿ. ಈಕ್ವಟೋರಿಯಲ್ ಲೈನ್ ಮೇಲೆ ಫೀಲ್ಡಿನ ಫಾರ್ಮುಲಾನೇ ಚೇಂಜ್ ಆಗೋಯ್ತು. ಸೊ ಲಾಸ್ಟ್ ಕೇಸ್ ತರ, ಇಫ್ ಐ ಟೇಕ್ ಶಾರ್ಟ್ ಡೈಪೋಲ್, ವಾಟ್ ಈಸ್ ಶಾರ್ಟ್ ಡೈಪೋಲ್, ವಾಟ್ ಈಸ್ ದ ಕಂಡೀಷನ್ ಫಾರ್ ಶಾರ್ಟ್ ಡೈಪೋಲ್? ಆರ್ ಡಿಸ್ಟೆನ್ಸ್ ಇಸ್ ವೆರಿ ಮಚ್ ಗ್ರೇಟರ್ ದೆನ್ ಲೆಂತ್ ಆಫ್ ಡೈಪೋಲ್. ಅವಾಗ ಏನ್ ಮಾಡ್ಬೋದು, ಏನ ನೆಗ್ಲೆಕ್ಟ್ ಮಾಡ್ಬೋದು. ನೆಗ್ಲೆಕ್ಟ್ ಮಾಡಿದ ಈ ಫಾರ್ಮುಲಾ ಏನಾಗುತ್ತೆ, E is equal to 1/4πε0 p by ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನು ಉಳಿಯುತ್ತೆ, ಆರ್ ಸ್ಕ್ವೇರ್ ಓಲ್ಡ್ ರೈಸ್ಟು 3/2 ಉಳ್ಕೊಳ್ಳುತ್ತೆ. ಕ್ಯಾನ್ಸಲ್ ಆದ್ರೆ 1/4πε0 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ p by ಆರ್ ಕ್ಯೂಬ್ ಆಗುತ್ತೆ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಶಾರ್ಟ್ ಡೈಪೋಲ್. ಇದು ಎಲ್ಲಿ, ಆಕ್ಸಿಯಲ್ ಲೈನ್ ಮೇಲೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ನೋಡ್ರಿ, ಹಿಂದಿನ ಡೆರಿವೇಶನ್ ಅಲ್ಲಿ ಆಕ್ಸಿಯಲ್ ಲೈನ್ ಮೇಲೆ ಆಕ್ಸಿಯಲ್ ಲೈನ್ ಮೇಲೆ ಎಷ್ಟು ಬಂದಿತ್ತು, 2p by r ಕ್ಯೂಬ್. ಇದು ಆಕ್ಸಿಯಲ್, ಇಲ್ಲಿ ತಪ್ಪು ಬರ್ದೆ ಅನ್ಸುತ್ತಾ, ಇದು ಈಕ್ವಟೋರಿಯಲ್ ಲೈನ್ ಮೇಲೆ, ಸಾರಿ ಬಿ ಈಕ್ವಟೋರಿಯಲ್, EQA ಬರೀರಿ ಸಾಕು. ಆದ್ರೆ ಆಕ್ಸಿಯಲ್ ಲೈನ್ ಮೇಲೆ ಇಫ್ ಐ ರೀಕಾಲ್ ದ ಫಾರ್ಮುಲಾ, ಶಾರ್ಟ್ ಡೈಪೋಲಿಗೆ ತಗೊಂಡ್ರೆ ಮಾತ್ರ 2p by r ಕ್ಯೂಬ್ ಅಂತ ಬಂತು. ನಾವು ಕ್ಯಾನ್ ವಿ ಕಂಪೇರ್ ಆಕ್ಸಿಯಲ್ ಲೈನಿನ ಡೈಪೋಲಿನ ಆಕ್ಸಿಯಲ್ ಲೈನಿನ ಎಲೆಕ್ಟ್ರಿಕ್ ಫೀಲ್ಡ್, ಇದನ್ನು ಕಂಪೇರ್ ಮಾಡಿದ್ರೆ 1/4πε0 2p by r ಕ್ಯೂಬ್ ಇದೆ. ಇಲ್ಲಿ 2 ನ ಹೊರಗಡೆ ತೆಗೆದಿಟ್ಕೊಳ್ಳಿ, ಉಳಿದಿದ್ದು 1/4πε0 p by r ಕ್ಯೂಬ್ ಎಕ್ಸೆಪ್ಟ್ 2. ಉಳಿದಿದ್ದೇನಂತ ಬರ್ಕೊಳ್ಳೋದು, ಈ ಈಕ್ವಟೋರಿಯಲ್ ಅಂತ ಬರೀಬಹುದು. ಅಂದ್ರೆ ತುಂಬಾ ದೂರ ಹೋದಂಗೆ ಆಕ್ಸಿಯಲ್ ಲೈನ್ ಮೇಲೆ ಎಷ್ಟಿರುತ್ತೋ ಈಕ್ವಟೋರಿಯಲ್ ಮೇಲೆ ಅದರ ಅರ್ಧ ಇರುತ್ತೆ, ಅಥವಾ ಈಕ್ವಟೋರಿಯಲ್ ಮೇಲೆ ಎಷ್ಟಿರುತ್ತೋ ಆಕ್ಸಿಯಲ್ ಲೈನ್ ಮೇಲೆ ಅದರ ಡಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಪ್ಲಸ್ ಕ್ಯೂ, ಇದು ಮೈನಸ್ ಕ್ಯೂ ಅಂತ ತಗೊಂಡ್ರೆ, ಡೈಪೋಲ್ ಅಂತ ತಗೊಂಡ್ರೆ ತುಂಬಾ ದೂರದಲ್ಲಿ ಸಪೋಸ್ ಫೀಲ್ಡ್ ಸ್ಟ್ರೆಂತ್ ಇಲ್ಲಿ 10 ಯೂನಿಟ್ಸ್ ಬಂತಂದ್ರೆ ಅಷ್ಟೇ ದೂರದಲ್ಲಿ ಈಕ್ವಟೋರಿಯಲ್ ಮೇಲೆ ಎಷ್ಟು ಬರುತ್ತೆ, 5 ಯೂನಿಟ್ಸ್ ಬರುತ್ತೆ ಫಾರ್ ಎ ಶಾರ್ಟ್ ಡೈಪೋಲ್ ಕಂಡೀಷನ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್. ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಎಕ್ಸಾಮ್ ಅಲ್ಲಿ ಇದೇ ತರನೇ ಡಿರೈವ್ ಮಾಡ್ಬೇಕು ನೀವು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ವೆನ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ ಹ್ಯಾಪನ್ಸ್ ವೆನ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್? ನೋಡಿ ಇಲ್ಲಿ ಏನಾಗುತ್ತೆ, ಡೈಪೋಲ್ ಅನ್ನ ತಗೊಳ್ಳೋಣ. ಒಂದು ಡೈಪೋಲ್, ಒಂದು ಡೈಪೋಲ್ ಇದೆ ಅಂತ ಇಟ್ಕೊಳ್ಳೋಣ. ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಸೊ ಲೆಟ್ ದೆಮ್ ಪ್ಲೇಸ್ಡ್ ಅಟ್ ಎ ಅಂಡ್ ಬಿ. ಡೈಪೋಲ್ ಅಂತ ಆಸ್ ಯೂಶುವಲ್ 2L ಇರುತ್ತೆ. ಈಗ ಈ ಡೈಪೋಲ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ, ಸಪೋಸ್ ಅಪ್ಲೈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ರೈಟ್ ಸೈಡ್. ಏನಾಗುತ್ತೆ ಅನ್ನೋದೇ ಕಾನ್ಸೆಪ್ಟ್. ನೋಡ್ರಿ, ಯಾವಾಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಡೈಪೋಲ್ ಅನ್ನ ಪ್ಲೇಸ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಈ ಪಾಸಿಟಿವ್ ಚಾರ್ಜ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಪಾಸಿಟಿವ್ ಚಾರ್ಜ್ ಯಾವಾಗಲೂ ಫೋರ್ಸ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಕಡೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ.
ಅದೇ ತರ ನೆಗೆಟಿವ್ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇದು ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಪಾಸಿಟಿವ್ ಚಾರ್ಜು ಎಫ್, ನೆಗೆಟಿವ್ ಚಾರ್ಜ್ ಕೂಡ ಎಫ್ ಅಷ್ಟೇ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಯಾಕೆಂತಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇದೆ, ಚಾರ್ಜ್ ಸೇಮ್ ಇದೆ. ಹಾಗಾಗಿ ದೇ ವಿಲ್ ಎಕ್ಸ್ಪೀರಿಯನ್ಸ್ ಸೇಮ್ ಫೋರ್ಸ್ ಬಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ಈ ತರ ಫೋರ್ಸ್ ನ ಏನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಕಪಲ್. ಕಪಲ್ ಏನ್ ಮಾಡುತ್ತೆ? ಬಾಡಿನ ರೊಟೇಟ್ ಮಾಡುತ್ತೆ. ಯಾವಾಗ ರೊಟೇಟ್ ಆಗುತ್ತೋ ಅದ್ರ ಮೇಲೆ ಸಮ್ ಟಾರ್ಕ್ ಇರುತ್ತೆ. ಹಾಗಾದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ದಟ್ ಈಸ್ ಗೋಯಿಂಗ್ ಟು ರೊಟೇಟ್ ಅಂಡ್ ದಟ್ ರೊಟೇಷನಲ್ ಎಫೆಕ್ಟ್ ಈಸ್ ಗಿವನ್ ಬೈ ಟಾರ್ಕ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಟಾರ್ಕ್ ಆನ್ ಎ ಡೈಪೋಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಟಾರ್ಕ್ ಆನ್ ಎ ಡೈಪೋಲ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಈಗ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಇದಕ್ಕೆ ಎಕ್ಸ್ಪ್ಲನೇಷನ್ ಬರೀನ. ಡೈರಿವೇಶನ್ ಕೇಳಿದ್ರೆ ಈ ತರ ಬರೀಬೇಕು. ಕನ್ಸಿಡರ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಆಸ್ ಯೂಶುವಲ್ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಆರ್ ದ ಚಾರ್ಜಸ್ ಅಂತ ಬರ್ಕೊಳ್ಳುವ. ಚಾರ್ಜಸ್ placed at A and B respectively. ಆಮೇಲೆ 2L AB ಎಷ್ಟಿರುತ್ತೆ? 2L ಗೆ ಈಕ್ವಲ್ ಇರುತ್ತೆ which is length of dipole. Next very important dipole moment ಬರ್ಕೊಳ್ಬೇಕು. Dipole moment is Q into 2L which is the dipole moment. ಸೊ ಅದಕ್ಕೆ ಡೈರೆಕ್ಷನ್ ಕೂಡ ಮೆನ್ಷನ್ ಮಾಡಬೇಕು. ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಯಾವಾಗಲೂ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಇರುತ್ತೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್. ಈಗ ಯಾವಾಗ ಪ್ಲೇಸ್ ಮಾಡ್ತಿರೋ as I said these two charges experience a force equal and opposite forces. ಹಾಗಾದ್ರೆ force on the charges ಅಂತ ಬರಿಲ್ಲ, force on the charges equal ಇರುತ್ತೆ. So F is equal to, can I write E into Q? ಯಾಕೆಂದ್ರೆ E is equal to F by Q. F can be written as E into Q. This is the force experienced by the two charges but in the opposite direction. Now let us take the torque. Torque in a basic definition ತಗೊಳ್ಳುವ. Torque on a dipole is tau is equal to torque ಹೇಗೆ ಕಂಡುಹಿಡಿಯೋದು? force into perpendicular distance between the two charges. ಹಾಗಾದ್ರೆ torque F ಏನಂತ ಬರಿಬಹುದು? F is E into Q. ಆಲ್ರೆಡಿ ಗೊತ್ತು ನಮಗೆ. ಇವೆರಡರ ಮಧ್ಯೆ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬರ್ಕೊಳ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇವೆರಡರ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಡ್ರಾ ಮಾಡ್ಕೊಳ್ತೀನಿ. ಲೈಕ್ ದಿಸ್. ಎ ಮತ್ತೆ ಬಿ ಮಧ್ಯೆ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದು ಲೆಟ್ ಮಿ ನೇಮ್ ಇಟ್ ಆಸ್ ಸಿ. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವ್ದಾಗಂತೆ? ಬಿ ಸಿ ಆಗುತ್ತೆ. ಸೊ ಟಾರ್ಕ್ ಇಸ್ ಈಕ್ವಲ್ ಟು ಇ ಕ್ಯೂ. ಸೊ ವಾಟ್ ಈಸ್ ಬಿ ಸಿ ಹಿಯರ್? ಬಿ ಸಿ ನ ಏನಂತ ಬರ್ಕೊಳ್ಬಹುದು ಅಂದ್ರೆ ನೋಡ್ರಿ, ಇದೇ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡ್ ಇದೆ, ಡೈಪೋಲ್ ಮೊಮೆಂಟ್ ಈ ಕಡೆ ಇದೆ. ಹಾಗಾದ್ರೆ ಈ ಆಂಗಲ್ ಏನಾಗುತ್ತೆ? ಲೆಟ್ ಮಿ ಟೇಕ್ ದಿಸ್ ಆಂಗಲ್ ಆಸ್ ಥೀಟಾ. ಹಿಯರ್ ಥೀಟಾ is the angle between the direction of dipole moment and the electric field. So electric field right side ಇದೆ, dipole moment ಈ ಕಡೆ ಇದೆ. ಅವೆರಡರ ಮಧ್ಯೆ ಇರೋ ಆಂಗಲ್ ಥೀಟಾ. ಸೊ ಈಗ ಫ್ರಮ್ ದಿಸ್ ಟ್ರಯಾಂಗಲ್ ಏನಂತ ಬರ್ಕೊಳ್ಬಹುದು? ಫ್ರಮ್ ದ ಟ್ರಯಾಂಗಲ್ ಎ ಬಿ ಸಿ ಸೈನ್ ಥೀಟಾ ಡಿಫೈನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವಾಗಲೂ ಸೈನ್ ಥೀಟಾ ಇರ್ತದೆ. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ hypotenuse. So opposite side is BC and hypotenuse is AB. ಹಾಗಾದ್ರೆ ಬಿ ಸಿ ಬೇಕಾಗಿರುತ್ತೆ ನಮಗೆ. ಸೈನ್ ಥೀಟಾ ಇಂಟು ಎ ಬಿ ಆಗುತ್ತೆ. ಸೊ ಬಿ ಸಿ ಇಸ್ ಈಕ್ವಲ್ ಟು ಸೈನ್ ಥೀಟಾ ಇಂಟು ವಾಟ್ ಈಸ್ ಎ ಬಿ? ಎ ಬಿ ನಾವು ಆಲ್ರೆಡಿ ತಗೊಂಡಿದ್ದೀವಿ ನೋಡಿ. ಎ ಬಿ ಇಸ್ 2L. ಸೊ ಈ ಬಿ ಸಿ ನ ತಗೊಂಡಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? ಸೈನ್ ಥೀಟಾ ಇಂಟು 2L ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು? ಟಾರ್ಕ್ ಇಸ್ ಈಕ್ವಲ್ ಟು ನೋಡ್ರಿ, ವಾಟ್ ಈಸ್ ದಿಸ್? Q into 2L. We know that it is dipole moment. ಹಾಗಾದ್ರೆ E ಆಗಿರಲಿ, Q into 2L ಜಾಗದಲ್ಲಿ ಏನಂತ ಬರೀಬಹುದು? P sin theta ಹಾಗೆ ಇರುತ್ತೆ. And this is the formula for torque on a dipole. ಇದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಕೇಳಿದ್ರೆ torque can be written as P cross E ಅಂತಾನೆ ಬರೀಬೇಕು. You cannot write E cross P. ಯಾಕೆ ಅಂತಂದ್ರೆ ನೋಡಿ ಇಲ್ಲಿ ಹೇಳ್ತೀನಿ. P ಇಂದ ಈ ಕಡೆಗೆ ಬರ್ಬೇಕು. ಅಂದ್ರೆ ಈ ಕಡೆ ಫೋರ್ಸ್, ಈ ಕಡೆ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡದೆ ಇಟ್ ಈಸ್ ಗೋಯಿಂಗ್ ಟು ರೊಟೇಟ್ ಲೈಕ್ ದಿಸ್. ಹಾಗಾದ್ರೆ ಪಿ ಕಡೆ ಹೋಗಿ ಈ ಕಡೆ ಟರ್ನ್ ಆಗ್ಬೇಕು. ಸೊ ದಿಸ್ ಶುಡ್ ಬಿ ಪಿ ಕ್ರಾಸ್ ಇ, ನಾಟ್ ಇ ಕ್ರಾಸ್ ಪಿ. ಹಾಗಾದ್ರೆ ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ರೂಲ್ ಇಲ್ಲಿ ಟಾರ್ಕಿನ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಇನ್ ಟು ದ ಬೋರ್ಡ್ ಇರುತ್ತೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಟಾರ್ಕ್. ಈ ತರ ರೊಟೇಟ್ ಆಯ್ತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ಸೊ ಪಿ ಟು ಇ ಅವಾಗ ಏನಾಗುತ್ತೆ? ಪಿ ಟು ಇ ಸೊ ಬೋರ್ಡ್ ಕಡೆ ಇರುತ್ತೆ. ಸೊ ಟಾರ್ಕ್ ಅನೆ ಡೈಪೋಲ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅರೌಂಡ್ 3 ಮಾರ್ಕ್ಸ್ ಗೆ ಕೇಳ್ತಾರೆ ಇದನ್ನ. ಇಷ್ಟನ್ನ ನೀವು ಬರಿಬೇಕಾಗುತ್ತೆ.
ಮತ್ತೆ ಇದಕ್ಕೆ ಯೂನಿಟ್ SI ಯೂನಿಟ್ ಆಸ್ ಯೂಶುವಲ್ ಬೇಸಿಕ್ ಡೆಫಿನೇಷನ್ ಪ್ರಕಾರ ಫೋರ್ಸ್ ಇಂಟು ಡಿಸ್ಟೆನ್ಸ್ ಆಗಿರಿಂದ SI ಯೂನಿಟ್ ಈಸ್ ನ್ಯೂಟನ್ ಮೀಟರ್. ನೆಕ್ಸ್ಟ್ ಏನ್ ಕೇಳ್ತಾರೆ ಅಂದ್ರೆ ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಟಾರ್ಕ್ ಯಾವಾಗ ಮಿನಿಮಮ್ ಇರುತ್ತೆ ಅಂತ ಕೇಳ್ತಾರೆ. ನೋಡ್ರಿ ಇಲ್ಲಿ ಫಸ್ಟ್ ಕೇಸ್, ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದ್ದು ಡೈಪೋಲ್ ಮೊಮೆಂಟ್ ಅದೇ ಕಡೆ ಇದ್ರೆ, ಅಂದ್ರೆ ಈ ಕಡೆ -q ಈ ಕಡೆ +q ಇದ್ರೆ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇರುತ್ತೆ, ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಟುವರ್ಡ್ಸ್ ಪಾಸಿಟಿವ್ ಇರುತ್ತೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್. ಇಲ್ಲಿ ಥೀಟಾ ಏನಿರುತ್ತೆ 0 ಡಿಗ್ರಿ ಇರುತ್ತೆ. ಸೊ ವೆನ್ ಥೀಟಾ ಇಸ್ 0 ಡಿಗ್ರಿ ಅಥವಾ ಆಂಗಲ್ ಬಿಟ್ವೀನ್ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಸೇಮ್ ಇದ್ರೆ ಆವಾಗ ಟಾರ್ಕ್ ಏನಾಗುತ್ತೆ, EP sin of 0 degree which is equal to 0 which is the minimum value of torque. ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡ್ ಇದ್ದು ಏನಾದ್ರೂ ಡೈಪೋಲ್ ಮೊಮೆಂಟ್ ಈ ತರ ಇದ್ರೆ P ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಈ ತರ ಇದ್ರೆ, ಸೊ ಡೈಪೋಲ್ ಮೊಮೆಂಟ್ ಅಪ್ವರ್ಡ್ ಇರುತ್ತೆ. ಆವಾಗ ಅವೆರಡರ ಮಧ್ಯೆ ಆಂಗಲ್ 90 ಡಿಗ್ರಿ ಇರುತ್ತೆ. ಸೊ ವೆನ್ ಥೀಟಾ ಇಸ್ 90 ಡಿಗ್ರಿ ಟಾರ್ಕ್ ಏನಾಗುತ್ತೆ ನೋಡೋಣ, EP sin 90 degree. EP sin 90 degree is only EP and this is the maximum value of torque. Next ಇದರಲ್ಲಿ ಇನ್ನೇನ್ ಕೇಳ್ತಾರೆ ಅಂತಂದ್ರೆ what is the net force on a dipole ಅಂತ ಕೇಳ್ತಾರೆ. ನೋಡ್ರಿ ಫೋರ್ಸ್ ರೈಟ್ ಸೈಡ್ ಗಿದೆ, ಇನ್ನೊಂದು ಫೋರ್ಸ್ ಲೆಫ್ಟ್ ಸೈಡ್ ಗಿದೆ, ಹಾಗಾದ್ರೆ ವೆಕ್ಟರ್ ಸಮ್ ಏನಾಗುತ್ತೆ 0 ಆಗುತ್ತೆ. ಸೊ ನೆಟ್ ಫೋರ್ಸ್ ಆನ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಆಲ್ವೇಸ್ 0 ಅಂತ ಹೇಳ್ಬೇಕು. ಸೊ ನೆಟ್ ಟಾರ್ಕ್ ಇಸ್ ನಾಟ್ 0. ಸೊ ನೆಟ್ ಫೋರ್ಸ್ ಕ್ಯಾನ್ ಬಿ 0 ಹೇಳ್ಬೋದು.